ಪ್ರಕಾರ ಹೆಚ್ಚಿನ ಕಡಿಮೆ ಇವಾಗ 9 ಜನ ಎಲ್ಲ ಜನರಿಗೆ ಹೆಚ್ಚಿನ ಪ್ರಯತ್ನವಿದೆ. ಹೀಗಾಗಿ 9 ಜನ ನಾಮಿನೇಷನ್ ಕೊಟ್ಟಿದ್ದಾರೆ. 3 ಜನರು ನಾನು ನಮ್ಮ ವಕೀಲ ಕೊಡ್ತಾ ಕಾಂಗ್ರೆಸ್ ಪಕ್ಷ ವಕೀಲ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಅವರು ಹಾಗೂ ರಾಜೇಂದ್ರ ಅವರಿಗೆ ನಾವು ಅರ್ಜಿಯನ್ನು ಕೊಡ್ತೇವೆ. ಥ್ಯಾಂಕ್ ಯು. ಆಡಳಿತ ಮಾಡಿದ್ದಾರೆ. ಆದರೆ ಒಬ್ಬರು ಕೂಡ ಹಿಂಗಡೆ ಅವರು ಬೀದಿ ಬೀದಿಗೆ ಬಂದಿದ್ದಿಲ್ಲ. ಬರೇ ಮನೆ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ವಾಪಸ್ ಹೇಳ್ತಾಯಿದ್ರು. ಇವರ ಟ್ರೂ ಲೀಡರ್ ಸರ್, ಇದು ತುಂಬಾ ಇನ್ಸ್ಪೈರ್ ಆಗುತ್ತೆ ನಮ್ಮ ಯೂತ್ಗೆ. ತುಂಬಾ ಮುಂದೆ ಬರುವ ಬೆಲೆಗಳನ್ನು ಇದನ್ನ ನೋಡಿ ಬರಬೇಕು. ಇರೋದು ಯಾಕಂದ್ರೆ ನಾವು ಇಲ್ಲಿ ಆಡಳಿತ ಬಿಟ್ಟರೆ ಬೇರೆ ಪಕ್ಷಗಳು ಇರ್ತಾರೆ, ಅವ್ರಿಗೂ ಈಸಿಯಾಗಿ ನೀವು ಸಿಗ್ತೀರಿ. ಗಂಗಾವತಿಯಲ್ಲಿ ಟೌನ್ ಬಹಳ ಇಂಪಾರ್ಟೆಂಟ್. ಅಲ್ಲಿಯ ಸಮಸ್ಯೆಗಳ ಬಗ್ಗೆನೂ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದೊಂದು ಕಮ್ಯುನಿಕೇಶನ್ ಕೌನ್ಸಿಲರ್ ಅಂದ್ರೆ ಜಸ್ಟ್ ಜನರಿಗೆ ಕೆಲಸ ಮಾಡೋದು ಮೀಡಿಯಾದಂಗೆ ಒಂದು ಮೆಸೇಜ್ ಅಷ್ಟೇ. ಇಲ್ಲಿ ಏನ್ ಕೆಲಸ ಇರ್ತಾವ ನಿಮಗೆ ಕನ್ಫ್ಯೂಸ್ ಮಾಡೋದು ಮಾಡ್ತಿರ್ತೀರ. ಹಾಗಾಗಿ ರಿಯಲಿ ಇನ್ಸ್ಪಿರೇಷನ್ ಸರ್. ಮುಂದೆ ಬರೋ ಶಾಸಕರು ಕೂಡ ಇದು ನೋಡಿ ಕಲಿಬೇಕಂದ್ರೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಈ ನಗರಸಭಾ ಯೋಜನೆಯಲ್ಲಿ ಇದನ್ನು ಕೆಲವೊಂದು ಮಾತ್ರ ಅಮೌಂಟ್ ಹೆಚ್ಚಿಸಿಕೊಂಡು ಸ್ವಲ್ಪ ಪಕ್ಷಪಾತವಾಗಿದ್ದು ಗಮನಿಸಿದ್ದಾರೆ. ನಾನು ಲಾಸ್ಟ್ ಮೀಟಿಂಗ್ 30 ಕೋಟಿ ಮತ್ತೆ ನಮ್ಮ ರಾಜ್ಯಸಭೆಯವರು ಇನ್ನೂ ಬೇರೆ ಇಲ್ಲಿ ಯಾವುದೇ ಒಂದು ರೀತಿ ಬೆಳೆಸಬಹುದು ಹೇಗೆ ನಿಮಗೆ ಕ್ಯಾಬಿನೆಟ್ ಆದಮೇಲೆ ಸಮಸ್ಯೆ ಮಾತಾಡಿದ್ದಾರೆ. ನಗರದಿಂದ 10 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ನಾವು ಸುಮಾರು 15 ಕೋಟಿಗೆ ನಗರದಲ್ಲಿ ಗೊತ್ತಿದ್ದಾರೆ. ಹಾಗಾಗಿ ಎಲ್ಲ ರೈತರು ತಮ್ಮ ಮಾಡಿದ್ರೆ ನಾವು ಜಾರಿಗೆ ಮಾಡಿ ಆ ಆರ್ಡರ್ಗಳಿಂದ ಎಲ್ಲರೂ ಈಕ್ವಲ್ ಆಗಿ ಪಡಿಸಿಕೊಂಡು ಇಲ್ಲಿ ಇದಕ್ಕೆ ಆದ್ಮೇಲೆ ಒಂದೊಂದರಲ್ಲಿ ಗೆಲ್ತೀವ, ಒಂದು 1000 ಓಟದಲ್ಲಿ ಗೆಲ್ತೀವ, 10,000 ಓಟದಲ್ಲಿ ಗೆಲ್ತೀವಿ ಇಂಪಾರ್ಟೆಂಟ್. MLA ಆಗ್ತದೆ ಇಡೀ ನಗರಕ್ಕೆ ಇಡೀ ಕ್ಷೇತ್ರಕ್ಕೆ ನಾವು ಬೇಕಾಗ್ತೇವೆ. ಹಾಗಾಗಿ ನೀವು ತುಂಬಾ ಒಳ್ಳೆ ಮಾತು ಮಾತಾಡಿದ್ರೆ ನಗರದ ವಿಚಾರ ಆಗಿರ್ಬೋದು, ನಮ್ಮ ಮೊದಲ ಹೋಗಿ ಅದೇ ಒಂದು ರೀತಿಯಲ್ಲಿ ನಾವು ರಾಜಕೀಯ ಬಂದಿರ್ತೀವಿ. ಈ ಕಾಲೇಜಿಗೆ ಮಾತಾಡಿದ್ರು ಅದು ಆದರೆ ಇವತ್ತು ನಿಮಗೆ ಹೊರ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನೀವು ಆಗ್ತಿದ್ದಂತೆ ಪಬ್ಲಿಕ್ ಏನೋ ಮಾತಾಡ್ತಾ ಇದ್ದಾರೆ. ಈಗ ಮಾತಾಡ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ನೀವು ಆ ಪಕ್ಷದಲ್ಲಿ ಇದ್ರೂ ಕೂಡ ನೇರವಾಗಿ ಮಾತಾಡುವಂಥ ಒಂದು ಸ್ವಭಾವ ಮತ್ತು ನನ್ನದು ಬೆಸ್ಟ್. ಅವಾಗಲೂ ಕೂಡ ಕಾಂಪಿಟೇಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಎಕ್ಸೆಸ್ ನಾವು ಇಂಪ್ರೂವ್ಮೆಂಟ್ ಮಾಡೋಣ ಕೂಡ ನಾನು ದೇವರಾಗಿ ಕೇಳ್ಕೊಂಡ್ರೆ ಯಾಕಂದ್ರೆ ಅಷ್ಟೊಂದು ಸಂಪನ್ಮೂಲ ನಾವು ಕೂಡಿಕರ್ತಿಗೆ ಆಗೋದಿಲ್ಲ. ನಾವು ಏನೋ ಪ್ರಚಾರ ಮಾಡಿದ್ವಿ, ರಾಜ್ಯ ಹಾಕೋ ಇದು ಹತ್ತು ಮಾಡ್ತಾರೆ, ಇದು ಮಾಡ್ತಾರೆ, ಆದರೂ ನಿಮಗೆ ಜನ ಆಶೀರ್ವಾದ ಮಾಡ್ತಾರೆ. ಅದು ಒಪ್ಪಬೇಕಾಗುತ್ತೆ. ಇಲ್ಲೇ ಹೋಗಬೇಕಿದ್ರೆ ನಾನು ಸ್ವಲ್ಪ ಫೈಟ್ ಮಾಡ್ಬೋದು. ಮತ್ತು ನಿಮಗೆ ಎಚ್ಚರಿಕೆ ಬಹಳಷ್ಟು ನಾವು ಮತ್ತೆ ಒಂದು 20 ಬೀಳ್ಬೇಕಾಗ್ತದೆ. ನಾವು ಇದ್ರು ಇದು ಗೊತ್ತಿದೆ. 24/7 ನಾನು ಇದೆಲ್ಲ ವ್ಯವಹಾರದಲ್ಲಿ ನಿಂತ್ಬಿಟ್ಟಿದ್ವಿ. ಅಲ್ಲಿ ಹೋಗೋದ್ರ ಎಲ್ಲ ಬಂದಿದ್ರಿ ತಾಯಿ ಅವತ್ತ. ಯಾಕಂದ್ರೆ ಸಾಕಷ್ಟು ಸಂಪನ್ಮೂಲ ಕೂಡ್ಕೊಂಡಿದ್ದಾರೆ. ನಮ್ಮ ಹತ್ರ ಏನಿಲ್ಲ. ನಮ್ಮ ತಂದೆಯವರು ಬಡ ರೈತರು ಪಾಪ, ಅವ್ರಿಗೆ ಮಾತೇನೇ ಗೊತ್ತಿಲ್ಲ ಅಂತ ಒಂದು ಮನೆಯಲ್ಲಿ ಬೆಳೆದ ಇವತ್ತು ವಿದ್ಯಾಗಿದೆ. ಅದು ನಿಮಗೆ ಗೊತ್ತಿರೋದು ಇವತ್ತು ಇದೇ ಪಟ್ಟಿ ಸುಮಾರು ನಮ್ಮ ಮುಖಾಡ್ತೀವಿ. ದೋಟ ಕಟ್ಟಿಗಳು ನಿಮ್ಮ ಪಕ್ಕದಲ್ಲಿ ಕುಂತಿರ್ಬೋದು ವೇದಿಕೆ ಮೇಲೆ. ಆದರೆ ಪಟ್ಟಿ ಮೂರು ಮಾಡಿಲ್ಲ, ಯಾವುದೇ ಕೆಲಸಕ್ಕೆ ಇಲ್ಲಿರ್ತಕ್ಕಂಥ ಪಟ್ಟಣಗಳು ನಿವಾರಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತಿರ್ಬೋದು. ಇದನ್ನ ಅದು ತಾವು ಹೇಳೋದು ನೀವು ಸಭೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ. ತಾವು ಒಳಗೆ ಎಲ್ಲ ಕಡೆ ನಾವು
ಕಾರ್ಯಗಳನ್ನು ಮಾಡ್ತಾರೆ. ಮೂರನೇದಾಗಿ ಸರ್ವಂತರಾವ್ ಒಂದು ನಾಗರಾವ್ ನಾಲ್ಕನೇದು ಮೊಹಮ್ಮದ್ ಉಸ್ಮಾನ್ ತಂದೆ ಮೊಹಮ್ಮದ್ ಜಾಫರ್ ಸಾಬ್ सोमनाथ भंडारी साई सोमो वासुदेवराव नौली संजय गुरुराव उमेश सर्वोपाल ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ವಾತಂತ್ರ್ಯ ಸಭೆಗೆ ಆಗಮಿಸಿದ ಮಾನ್ಯ ಅದೇ ರೀತಿಯಾಗಿ ಪದವಿ ಸ್ವಾತಂತ್ರ್ಯ ಸಭೆಗೆ ಗೌರವಾನ್ವಿತ ಅಧ್ಯಕ್ಷರನ್ನು ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಾನ್ಯ ಉಪಾಧ್ಯಕ್ಷರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ಸಾಮಾನ್ಯ ಸಭೆಗೆ ಎಲ್ಲ ಎಲೆಕ್ಟೆಡ್ ಬಾಡಿ ಚುನಾಯಿತ ಪ್ರತಿನಿಧಿಗಳು ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ನಾನು ಇವತ್ತು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಆಮೇಲೆ ನಾಮಿನೇಟೆಡ್ ಬಾಡಿ ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಒಂದು ಸಾಮಾನ್ಯ ಸಭೆಯನ್ನು ಪ್ರಾರಂಭ ಮಾಡಲಿಕ್ಕೆ ನನ್ನ ಅಧ್ಯಕ್ಷರು ಒಂದು ಅನುಮತಿ ನೀಡಬೇಕಂತೇಳಿ ನಾನು ಮಾನ್ಯತೆ ಕೊಡ್ತಾ ಇದ್ದೇನೆ. 28/8/2024 ಜರುಗಿದ ತುರ್ತು ಸಭೆಯ ನಡೆಯುವುದನ್ನು ಓದುವುದು ಮತ್ತು ಸ್ವೀಕರಿಸುವುದು ನಮಗೆಲ್ಲ ಗೊತ್ತಿದೆ. 28/8/2024 ತುರ್ತು ಸಭೆ ನಡೆದಿದೆ. ಅದೆಲ್ಲ ನೆಕ್ಸ್ಟ್ ಅಜೆಂಡಾ ನಂಬರ್ 2 ಕರ್ನಾಟಕ ಪುರಸಭೆ ಅಧಿನಿಯಮಗಳ 1964 ಕಲಂ 63 ಪ್ರಕಾರ ಹೊಸದಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗುತ್ತದೆ. ಅದಕ್ಕೆ ಮೊದಲು ಸ್ಥಾಯಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡುವಾಗ ಮಿನಿಮಮ್ 5 ಜನ ಮ್ಯಾಕ್ಸಿಮಮ್ 11 ಜನ ಸದಸ್ಯರನ್ನು ಆಯ್ಕೆ ಮಾಡಲು ಅವಕಾಶ ಇರುತ್ತೆ. 11 ಮಿನಿಮಮ್ 5 ಮ್ಯಾಕ್ಸಿಮಮ್ 11 ಅದ್ರ ಪ್ರಕಾರ ಅವಕಾಶ ಇರುತ್ತೆ. ಅದರಂತೆ ಇದನ್ನು ಆಯ್ಕೆ ಮಾಡುವ ಬಗ್ಗೆ ಅನುಮೋದಕರು ಮತ್ತೆ ಸೂಚಿತರಾಗಿರ್ತಾರೆ. ಇನ್ನು ಉಳಿದ ಸದಸ್ಯರನ್ನು ನಾವು ನೇಮಕ ಮಾಡಬೇಕಾಗುತ್ತೆ. ಮಾನ್ಯ ಅಧ್ಯಕ್ಷರೇ ಹಾಗೂ ಶಾಸಕರೇ, ಉಪಾಧ್ಯಕ್ಷರೇ, ಪೌರಾಯುಕ್ತರೇ, ಇವತ್ತು ತುರ್ತು ಸಭೆ ಸಂದರ್ಭದಲ್ಲಿ ನಾನು ಇರಲಿಲ್ಲ, ಬೇರೆ ವೈಯಕ್ತಿಕ ಕೆಲಸದ ಮೇಲೆ ಹೋಗಿದ್ದೆ. ಮೊದಲನೇದಾಗಿ ನಗರಸಭೆ ಒಂದಿನ ಗುರುಪ್ರೀಟ್ ನಾವೇ ತಯಾರು ಮಾಡಿದ್ವಿ. ಆದರೆ ನಾವು ಗುರುವಿನ 40 ಕುಂತಿದ್ದಾರೆ. ಅವರಿಗೆ ನಾನು ಎಲ್ಲ ಅಧ್ಯಕ್ಷವಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಇತಿಹಾಸದಲ್ಲೇ 23-28 ಜನರ ಒಂದು ಬಹುಮತದಿಂದ ಕುಳಿತುಕೊಂಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು
ಹೇಳ್ತಾನೆ. ಅದೇ ರೀತಿ 25 ಅವರಿಗೂ ಕೂಡ ನಾನು ಧನ್ಯವಾದಗಳು ಮತ್ತು ಸ್ವಾಗತ ಕೊಡುತ್ತೇನೆ. ಯಾಕಂದ್ರೆ ಪಕ್ಷಗಳು ಯಾವಾಗ ಆಗಿರ್ಬೋದು ಸಂಬಂಧಪಟ್ಟಂತೆ ಚುನಾವಣೆಗಳು ಮತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ನಗರಸಭೆ ಆಡಳಿತ ಮಂಡಳಿ ಸುಮಾರು ವರ್ಷದಿಂದ ನಮ್ಮ ಕೈ ಮುಷ್ಟಿಯಲ್ಲಿ ಇತ್ತು. ಆದರೆ ಪಕ್ಷ ಆಪರೇಷನ್ ಆಗೋದು, ಆ ಸದಸ್ಯರು ಈ ಕಡೆ ಹೋಗೋದು, ಆ ಕಡೆ ಹೋಗೋದು ಸಾಮಾನ್ಯವಾಗಿ ನಗರಸಭೆ ಸ್ಥಳೀಯ ಮಟ್ಟದಲ್ಲಿ ನಡ್ತಕ್ಕಂಥ ಪ್ರಕ್ರಿಯೆ. ನಾವು ಕೂಡ 15 ವರ್ಷ ಬೇರೆ ಪಕ್ಷದವರಿಗೆ ತಗೊಂಡು ನಾವು ಬಹಳ ಇಡೀ ಗಂಗಾವತಿಗಿಂತ ದಿಲ್ಲಿವರೆಗೂ ಮಾಡೋದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಗೆ ಮಾಡುವುದು ಸಾರ್ವಜನಿಕ ಹಿತಾಸಕ್ತಿಯಿಂದ ಇವತ್ತು ನಾವು ಅವರಿಗೆ ಸಹಕಾರ ಮಾಡುತ್ತೇವೆ. ಈ ಒಂದು ನಗರಸಭೆ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಶಾಸಕರಿಗೂ ನಮ್ಮ ಸಮಾಜದ ವತಿಯಿಂದ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಬಹಳಷ್ಟು ವಿಶ್ವಾಸದಲ್ಲಿತ್ತು. ಯಾಕಂದ್ರೆ ನಾವೊಬ್ಬ ಸೀನಿಯರ್ ಸೇರಿದ್ದೇವೆ, ನನಗೆ ಮುನಿಸಲಿಕ್ಕೂ ಮಾಹಿತಿ ಸಿಕ್ಕಿತ್ತು. ನಾವು ಇಲ್ಲಿ ಅಲ್ಲ ಕಾಗೋಣ ಅಂತ ಹೇಳಿದ್ವಿ, ಆದರೆ ಬಹಳ ದೂರ ಹೋಗ್ಬಿಟ್ಟಿವಿ. ಚಂಡು ಬಹಳ ದೂರ ಹೋಗಿತ್ತು. ನಾವು ಸ್ವಲ್ಪ ಹಿಂದೆ ಹಾಕಿದ್ದೇವೆ. ಯಾಕಂದ್ರೆ ಬಂದಿದ್ದೆ ಆ ಸಂದರ್ಭದಲ್ಲಿ ಪಡೆದುಕೊಂಡು ಎಲ್ಲ ಸಂತೋಷ ಇಲ್ಲ, ಐದು ಪೈ ಮಾಡ್ಕೊಂಡು ನಾವು ಸೋಮಾಟಿಕ ನಾವು ಹೊರಗಾಕಿದ್ದೇವೆ. ಹಾಗಾದ್ರೆ ನಾವು ಬೊಮ್ಮತ್ತು ಇಲ್ಲೇ ನಾವು ಅದೊಂದು ಇದರಲ್ಲಿ ನಾವು ನಗರಸಭೆ ಮಾಡ್ತಕ್ಕಂಥ ಆಯ್ತು. ಪ್ರತ್ಯಕ್ಷ ಒಂದು ಕಾಲಚಕ್ರ ಹಾಗೆ ಆಗ್ತಿರ್ತದೆ. ಅದಕ್ಕೆ ನಮಗೆ ನೋಡಿಲ್ಲ. ಇವತ್ತು ನೀವು ಕುಂತಿರ್ಬೋದು, ನಾಳೆ ಮಾತ್ರ ಪುನಃ ನಾವು ಬರ್ಬೋದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು, ಇನ್ನಿತರ ಸಂಘಟನೆಗಳಲ್ಲಿ ಸ್ಥಾಯಿ ಸಮಿತಿಗೆ ನಾನು 11 ಹೆಚ್ಚಿಲ್ಲ, 5 ಕಡಿಮೆ ಇಲ್ಲ. ಒಬ್ಬ ಅಧ್ಯಕ್ಷರಿಗೆ ಯಾರಿಗೆ ಈ ಸಭೆಯ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ, ಚುನಾವಣೆ ಅಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ, ಸ್ಫೂರ್ತಿ ಮಂಡಲವನ್ನು ಅಧ್ಯಕ್ಷರು. ಹಾಗಾದ್ರೆ ಹಿಂದೆ ನಾನು ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಹಾಗಾಗಿ ನಾನು ರಸ್ತೆಗಳ ಬಗ್ಗೆ ಈಗಾಗಲೇ ಹೋದ ಒಂದು ಜಿಬಿಯಲ್ಲಿ ಸೂಕ್ತ ಸಭೆಯಲ್ಲಿ ಶಾಸಕರ ಒಂದು ಪತ್ರಿಕೆಯಲ್ಲಿ ನಾನು ಓದಿದೆ. ಯಾವುದೇ ಪಕ್ಷಪಾತ ಇಲ್ಲದೆ ಎಲ್ಲ ವಾರ್ಡ್ಗಳಿಗೆ ಸಮಾನವಾಗಿ ಹಂಚಿದೆ ಅಂತೇಳಿ ನಾವು ಪತ್ರಿಕೆಯನ್ನು ನಾ ಇರುವಂತೆ ಹೋಗಿದ್ದೆ. ನಮ್ಮ ಚುನಾವಣೆ ಎಲ್ಲ ವಾರ್ಡಿಗೆ ಸಮಾನವಾಗಿ ನಾವು ಅನುದಾನವನ್ನು ಹಂಚಿ ಮಾಡ್ತೀವಿ ಅಂತೇಳಿ ನಾವು ಭಾವಿಸಿದ್ದೀವಿ. ಆ ರೀತಿ ತಾವು ಮಾಡ್ಕೊಂಡಿದ್ರೆ ಕೆಲವು ಸೋಮವಾರಗಳಲ್ಲಿ ಅದೆಲ್ಲ ತಾವು ಓಡಾಡಿದ್ದೀವಿ. ಮಳೆ ಬಂದ ಸಂದರ್ಭದಲ್ಲಿ ಅದು ಸಹಜವಾಗಿ ಗಣೇಶನಲ್ಲಿ ಆ ಡ್ರೈನೇಜ್ ಬಹಳ ಬದಲು ಅದು 20 ವರ್ಷದಿಂದ ಸ್ವಲ್ಪ ಮಳೆ ಬಂದ್ಬಿಟ್ರೆ ಆ ಕಾಮಿದಾಗ ನೀರು ಹೋಗಿ ಬರುತ್ತೆ. ಅದು ಪಾಸ್ ಆಗಲ್ಲ. ಹಾಗೆ ಗಣೇಶದಿಂದ ಇಷ್ಟೊಂದು ಅಳುತ್ತಾರೆ, ದೂರ ಮಾಡೋದು ಬಿಡ್ಬೇಕು. ಅದು ಡ್ರೈನ್ ದೊಡ್ಡದಾಗಿಲ್ಲ, ಚಿಕ್ಕದಾಗಿ ಅದು ನೀರು ತುಂಬಿ ಬರ್ತದೆ. ಹಾಗಾಗಿ ನಾವು ಬೇರೆ ಬೇರೆ ಸ್ವಲ್ಪ ಅಲ್ಪ ಸ್ವಲ್ಪ ಅನುದಾನ ಹೋಗಿದ್ವಿ. ನಾವು ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ಕಮ್ಮಿ ಕೊಡ್ತೀವಿ. ಸ್ವಲ್ಪ 19-20 ಆಗಿದ್ದಾವೆ. ಈಗ ತಾವೆಲ್ಲ ಸರಿಯಾಗಿ ಕೊಡ್ತೇನೆ, ಹಂಚಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಧನ್ಯವಾದಗಳು. ಅದೇ ರೀತಿ ಒಂದು ಯಾರ ನನಗೆ ಕೇಳಿದ್ರು ವಿರೋಧ ಪಕ್ಷದ ಸಲುವಾಗಿ ಹೆಂಗಂತೆ ಸಹಜವಾಗಿ ಸೀನಿಯರ್ಗಳಿಂದ ಕೇಳ್ತಾರೆ. ಕಾನೂನಲ್ಲಿ ಅವಕಾಶ ಇಲ್ಲ. ಈ ಹಿಂದೆ ನವೀನಿಗೆ ಜಂಪಲ್ಲಿ ಅಭಿನಂದ ಅಂತೇಳಿ ಕಮಿಷನರ್ ಇದ್ರು. ಪಾಪ ಅವರಿಗೆ ವಿರೋಧ ಪಕ್ಷದ ನಾಯಕ ಮಾಡಿ ಒಂದು ಕೊಠಡಿ ಕೊಟ್ಟಿದ್ರು. ಅಲ್ಲಿ ಒಬ್ಬರು ಮುಖಂಡರು ಬಂದು ಅವ್ರು ಉದ್ಘಾಟನೆ ಮಾಡಿ ನಾನು ಮನೋರು ಬಂದು ಜಂಪಲ್ಲಿ 5 ಗಂಟೆ ಒಳಗಡೆ ನಾವು ಸಿಗಾಗ್ತೀವಿ. ಇದೇ ಯಾಕೆ ಮುಗಿಸ್ಕೊಂಡಿರಿ ಅಡ್ಡಾಡ್ತೀವಿ ಇಲ್ಲ ಅಂತೇಳಿ ಬಹಳ ಮುಜುರ. ಆದರೆ ನಮಗೆ ಮಾಡಬೇಕು ಯಾವುದು ಮನಸ್ಸಾಗ ನಮಗೆ ಎಲ್ಲ ರೀತಿ ಗೌರವ ಕೊಡ್ತಿದ್ರು, ಅನಾಥರ ಮಾತಾಡ್ತಿದ್ರು. ಅದು ಅವ್ರು ಆಗಿರ್ತಕ್ಕಂಥ ಘಟನೆ.
ಅದಕ್ಕೆ ನಾನು ಮುಜುಗರ ಬರಬಾರ್ದು ಅಂತೇಳಿ ನಾನು ಆ ಸಭೆಯಲ್ಲಿ ಭಾಗವಹಿಸ್ತೇನೆ. ಹೀಗಾಗಿ ತಾವು ಇನ್ನೊಬ್ಬರು ನನಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ, ವೆಂಕಟೇಶ್ವರ ಅಂತೇಳಿ ಅವರು 59ರಲ್ಲಿ ಒಂದು ಸೈಟ್ ಇದೆ ಸರ್. ಅವರಿಗೆ ಆ ಮನೆ ಒಂದೇ ಓಡಾಡಲಿಕ್ಕೆ ಗೊತ್ತಾಯಿಲ್ಲ. ಕೆಲವು ವ್ಯಕ್ತಿಗಳು ನಮ್ಮ ಅನುದಾನದಲ್ಲಿ ಸಿಕ್ಕು ರೋಡ್ ಹಾಕಿದ್ದೀವಿ, ನಮ್ಮ ಅನುದಾನದಲ್ಲೇ ಎಲ್ಲ ರೋಡ್ ಮಾಡಿದ್ದೀವಿ. ಹಾಗಾಗಿ ಅಧ್ಯಕ್ಷರಿಗೆ ನಾನು ಕೇಳ್ಕೊಳ್ತೇನೆ, ಒಂದು ಅಧ್ಯಕ್ಷರ ಅನುದಾನವಾಗಿ ಇದು ರೋಡಿಗೆ ಯಾವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಒಂದು ಅಧ್ಯಕ್ಷ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಇವತ್ತು ರಸ್ತೆ ಮುಂದಿಗಳು ಬಹಳಷ್ಟು ಕೆಲಸಗಳು ಹೋರಾಟಗಳು ಈಗಾಗಲೇ ಅದು ಯಾವ ರೀತಿ ನಮ್ಮ ನಗರದಲ್ಲಿ ನೀರಿನ ನಾವು ತಗೊಂಡು ಎಮರ್ಜೆನ್ಸಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ನಾವು ಗಮನ ಕೊಡಬೇಕು. ನಮ್ಮ ವಾರ್ಡಿನಲ್ಲಿರುವಂತಹ ಒಂದು ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ಶಂಕರ್ ಹೋರಾಟ ಹೇಗಿರೋ ಹೋಗಿ ನೋಡ್ಕೊಂಡು ಆ ಕೆಲಸ ಹೇಗೆ ನಮ್ಮ ಕೆಲಸದಿಂದ ಇದೆಲ್ಲ ಕೆಲಸ ಆಗ್ಬೇಕು. ಹಾಗಾಗಿ ಕೆಲಸ ಮಾಡಿಕೊಡ್ತಿದ್ದಾರೆ. ಅದಕ್ಕೂ ನಾವು ಎಲ್ಲ ಬರ್ತೇನೆ. ಈಗ ಅಮೃತ್ ಸ್ಥಿತಿ ಕೆಲಸ ಮಾಡಿದ್ದಾರೆ ಸರ್. ನೀರು ಹೋಗ್ತಾ ಇಲ್ಲ ಡ್ರೈನೇಜಿಗೆ. ಎಲ್ಲರೂ ಸಂಜೀವಿನಿ ಆಸ್ಪತ್ರೆ ಮಳೆ ಬಂದ್ರೆ ಅದಕ್ಕೊಂದು ಡ್ರೈನೇಜ್ ಹೋಗ್ಬೇಕು. ಅದಕ್ಕೆ ಹೋಗ್ತಾ ಇದೆ. ನೀವೇ ಅಮೃತ್ ಸ್ಥಿತಿ ಮಾಡ್ತಾರ ಹೇಳಿದೆ ನಾನು ನನಗೆ ಒಂದು ಅಲರ್ಟ್ ಆ ಡ್ರೈನೇಜ್ ಬಂದು ಹೋಗ್ಬೇಕು. ಅವ್ನು ಯಾರಿದ್ದು ರೋಡ್ ಕೊಟ್ಟಿದ್ದಾವ ಅವನಿಗೆ ಇಂಟ್ರೆಸ್ಟ್ ಯಾಕೆ ಮಾಡಿ ಕೇಳಿ. ಯಾಕಂದ್ರೆ ಆ ರೋಡಿಂದ ನಿಂತ್ಕೊಳ್ಳೆ ನಮ್ಮ ಹೆಸರು ಕೆಟ್ಟೈತೆ. ಆ ಮಾಡಿಕೊಂಡು ನಾವು ಬರ್ತೀವಿ, ಅಲ್ಲಿ ಬಂದು ರೋಡಿಗೆ ನಿಂತ್ಕೊಳ್ಳೆ ಅದಕ್ಕೊಂದು ರೋಡ್ ಹಾಕ್ಬಿಟ್ರೆ 4 ಲಕ್ಷ ಮಾಡಿ ಹೋಗ್ತಾರೆ ಅಂತ ಗುಜರಾತ್ ತುಂಬ ನೆನಪಿದೆ. ಹಾಗಾಗಿ ಈಗ ಸ್ಥಾಯಿ ಸಮಿತಿಯು ಸದಸ್ಯರು ಆಯ್ಕೆ ಮಾಡ್ತಕ್ಕಂಥ ಅದು ಈಗ ಅದು 7 ದಿವಸ ಒಳಗಾಯ್ತು. ಮೀಟಿಂಗ್ ಸಾಮಾನ್ಯ ಸಭೆಯಲ್ಲಿ ಬರಬೇಕಿತ್ತು, ಅಜೆಂಡಾದಲ್ಲಿ ಬಂದಿದೆ. ಅದು ಪ್ರಕ್ರಿಯೆಯನ್ನು ಮಾನ್ಯ ಅಧ್ಯಕ್ಷರು ವಹಿಸ್ಕೊಳ್ತಾರೆ. ಅದಕ್ಕೆ ನಮ್ದೇನು ಸರ್ಕಾರ ಇಲ್ಲ. ಯಾಕಂದ್ರೆ ನಾವು ಮಾಡಿದ್ರು ನೀವು ಮಾಡಬೇಕಾಗುತ್ತೆ. ಅದೇನು ನಾವು ಮುಗಿಯೋದು ಒಳಗಾಗೋದಿಲ್ಲ. ನಾವು ಏನ್ ಮಾಡ್ತೀವಿ ನೋಡ್ತಾರೆ. ಮುಂದೆ ಡಿಸಿ ಹತ್ರ ಕಮಿಷನರ್ ಹತ್ರ ಏನು ಅದ್ರ ಲೋಪದೋಷ ಬಂದ್ರೆ ತಕರಾರು ಕೊಡ್ತೀವಿ. ಸುಮ್ಮನೆ ತಕರಾರು ಕೊಡಲಿಲ್ಲ. ಧನ್ಯವಾದ. ನಾವು ಸ್ವೀಕಾರ ಮಾಡೋಣ. ಅಜೆಂಡಾ ನಂಬರ್ 3 OTH 7 2022 18/3/2023 ಪ್ರಕಾರ ಶೇಕಡ 3ರಿಂದ 5% ಆಸ್ತಿ ತೆರಿಗೆ ದರಗಳನ್ನು ಪರಿಷ್ಕರಣೆ ಮಾಡುವ ಬಗ್ಗೆ ಸಭೆ ಮಂಜೂರಾತಿ ನಿರೀಕ್ಷಣೆ ಮೇರೆಗೆ 2023-24ನೇ ಸಾಲಿನ ಮಾರುಕಟ್ಟೆಗಳ ದರಗಳನ್ವಯ ಶೇಕಡ 4% ಹೆಚ್ಚಳ ಮಾಡಲಾಗಿರುತ್ತದೆ. ಅಂದರೆ 2022-23ನೇ ಸಾಲಿನ ಬೇಡಿಕೆ ಮೊತ್ತ 4,93,00,000ಗಳಿಗೆ ಶೇಕಡ 4% 19 ಲಕ್ಷ ಜಾಸ್ತಿಯಾಗಿ ಒಟ್ಟು ಸೇರಿಸಿ 5,12,00,000ಕ್ಕೆ ನಿಗದಿಪಡಿಸಿಕೊಳ್ಳಲಾಗಿದೆ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳರವರು 2022-23ನೇ ಸಾಲಿಗೆ ಬೇಡಿಕೆ ಮೊತ್ತ 4,93,00,000ಕ್ಕೆ ಶೇಕಡ 48% ಮೊತ್ತ 2,36,00,000ಗಳನ್ನು ಹೆಚ್ಚಿಸಿ 7,30,00,000ವನ್ನು ಬೇಡಿಕೆಯನ್ನು ನಿಗದಿಪಡಿಸಿಕೊಳ್ಳುವಂತೆ ಸೂಚಿಸಿದ ಪ್ರಕಾರ ಅದರಂತೆ ತೆರಿಗೆ ಪರಿಷ್ಕರಣೆ ಮಾಡಿಕೊಂಡು ಕ್ರಮ ವಹಿಸಲಾಗಿದ್ದು ಸಭೆಯ ಅನುಮೋದನೆಗಾಗಿ ಸಲ್ಲಿಸಿದೆ. ಆ್ಯಕ್ಚುಲು ನಮ್ಮದು ಒಂದು ದೊಡ್ಡ ಸಿಟಿ, ಸುಮಾರು 30,000 ಪ್ರಾಪರ್ಟೀಸ್ ಇದ್ದಾವೆ, 1,10,000 ಜನಸಂಖ್ಯೆ ಇದೆ. ಆಮೇಲೆ ಕೆಲವೊಂದು ರೈಸ್ ಮಿಲ್ಸ್ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ
ಇದನ್ನ ಈ ಹಿಂದೆ ನಾವು ಏನು ತೆರಿಗೆಯನ್ನು ಹೆಚ್ಚಳ ಮಾಡಿದ್ದೀವಿ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಲಾಗಿ ಆ ಸಭೆಯಲ್ಲಿ ಎಲ್ಲ ಮನೆಗಳ RR ನಂಬರ್ ಅಂದರೆ ಮೀಟರ್ ನಂಬರ್ ತಗೊಂಡು ಇದರಲ್ಲಿ ಕಮರ್ಷಿಯಲ್ ಯಾವುವು ರೆಸಿಡೆನ್ಷಿಯಲ್ ಯಾವುವು ಅಂತೇಳಿ ಕ್ರೋಢೀಕರಿಸಿ ಕಮರ್ಷಿಯಲ್ಗೆ ಎಷ್ಟು ಅಮೌಂಟ್ ಬರುತ್ತೆ ರೆಸಿಡೆನ್ಷಿಯಲ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋ ಒಂದು ಮೊತ್ತವನ್ನು ನಿರೀಕ್ಷಣೆ ಮಾಡಿ ಆ ನಿರೀಕ್ಷಣೆ ಪ್ರಕಾರ ನಮಗೆ ಈ ಹಿಂದೆ ಇದ್ದ ಬೇಡಿಕೆ ಬಹಳಷ್ಟು ಕಡಿಮೆ ಇದೆ. ಈಗ ಸಿಟಿ ಡೆವಲಪ್ಮೆಂಟಿಗೆ ಅನುದಾನ ಬೇಕಾಗುತ್ತೆ, ಆಮೇಲೆ ಆಫೀಸ್ ಮೇಂಟೆನೆನ್ಸ್ಗೆ ಬಹಳಷ್ಟು ಖರ್ಚು ಇದೆ. ಪ್ರಯುಕ್ತ ನಿಮ್ಮ ಒಂದು ಸ್ವಂತ ಸಂಪನ್ಮೂಲವನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕಂತೇಳಿ ಸರ್ಕಾರದ ಆದೇಶ ಇದೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿರ್ತಾರೆ. ಅದರ ಪ್ರಕಾರ ಒಂದು ನಾವು 2023-24 ಮತ್ತು 24-25ಕ್ಕೆ ಈ ತೆರಿಗೆಯನ್ನು ಹೆಚ್ಚಳ ಮಾಡಲಾಗಿರುತ್ತೆ. ಕಡಿಮೆ ಮಾಡೋಕ್ಕೆ ಅವಕಾಶ ಇಲ್ಲ ಸದಸ್ಯರೇ. ಕಮರ್ಷಿಯಲ್ಲು ಬೇರೆ ರೇಟ್ ಇರುತ್ತೆ, ರೆಸಿಡೆನ್ಷಿಯಲ್ಲು ಬೇರೆ ರೇಟ್ ಇರುತ್ತೆ. ಹೌದು ಸರ್, ಹೌದು ಹೌದು ಹದಿನೆಂಟು ರೈಸ್ ಮಿಲ್ಲು 12 ಇನ್ನು 6 ರೈಸ್ ಮಿಲ್ ಅವರು ಕೋರ್ಟಿಗೆ ಹೋಗಿದ್ದಾರೆ ಮತ್ತೆ ಅಪೀಲ್ ಹೋಗಿದ್ದಾರೆ. ನಾವು ಕೋರ್ಟ್ ಆದೇಶದ ಪ್ರಕಾರ 12 ರೈಸ್ ಮಿಲ್ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಉಳಿದವರು ಆ ಕೋರ್ಟ್ ಆದೇಶದ ಮೇಲೆ ಮಾನ್ಯ ನ್ಯಾಯಾಲಯದ ಆದೇಶದ ಮೇಲೆ ಮತ್ತೆ ನಾವು ನೋಟಿಸ್ ಕೊಟ್ಟಿವಿ. ಆ ನೋಟಿಸ್ ಅನ್ನು ಮತ್ತೆ ಅವರು ಅದರ ಮೇಲೆ ಮತ್ತೆ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ನಾವು ಅದನ್ನು ಅಲ್ಲಿ ಉತ್ತರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಫೈನಲ್ ಸ್ಟೇಜಲ್ಲಿ ಇದೆ, ಸ್ಟೇ ಇಲ್ಲ. ನಮಗಿಂತ ನಿಮಗೆ ಜಾಸ್ತಿ ಅನುಭವ ಇದೆ, ನಾನು ಮಾತಾಡ್ತೀನಿ. ಇಟ್ಕೊಂಡು ಮತ್ತೆ ನೀವು ಪ್ರೆಸ್ ಮಾಡ್ತಿದ್ರೆ ಅದು ಇನ್ಕ್ಲೂಡ್ ಮಾಡಿಕೊಂಡು ಅದು ಲಾಸ್ಟ್ ಟೈಮ್ ಕೂಡ ಇದೆ. ಲಾಸ್ಟ್ ಟೈಮ್ನಲ್ಲಿ ಯಾಕೆಂದ್ರೆ ಪ್ರತಿ ಸಾರಿ ನಾವು ರೇಟ್ ಮಾಡಬೇಕು ಅಂದರೆ ಜನರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದು ಸರ್ 4% ಲಾಸ್ಟ್ ಟೈಮ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಲಾಸ್ಟ್ ಟೈಮ್ ಅದೇ ಯಾಕೆಂದ್ರೆ ಎಕ್ಸ್ಟ್ರಾ ಸಫರ್ ಆಗಬಾರ್ದು. ಆದರೆ ಈಗ ಮಿಲ್ ಬಗ್ಗೆ ನಾವು ಹಿಂದೆ ಮಾತಾಡಿದ್ವಿ, ರೈಸ್ ಮಿಲ್ ಬಗ್ಗೆ ಈಗ ಸುಮಾರು ಜನ ಕಟ್ಟಿದ್ದಾರೆ. ಅದೇ ಪ್ರಕಾರ ಈ ಕಟ್ಟಿದ್ದು ಕೋಟಿ ಕೊಡ್ತಾರೆ ಅವರು ಕಮಿಷನರ್. ಈಗ ಹಿಂದೆ ನಾವು ಕಟ್ಟಿದ್ದಾರೆ 12 ಜನ ಕಟ್ಟಿದ್ದಾರೆ ರೈಸ್ ಮಿಲ್ಸ್. ಆ ಪ್ರಕಾರ ಕನ್ವಿನ್ಸ್ ಮಾಡಿ ಈಗ ಕಟ್ಟಿ ಅವರೇ ಯಾಕೆ ಅವರಿಗೆ ಮರಿ ಆಗ್ತಕ್ಕಂತ ಯಾಕಂದ್ರೆ 12 ಜನ ಕಟ್ಟಿದ್ದಾರೆ. ಇವ್ರು ಯಾಕೆ ಕಟ್ತಾ ಇದ್ದಾರೆ? ನಮ್ಮದು ಇದು ಸರಿ ಇಲ್ಲ, ಫೈನಾನ್ಷಿಯಲ್ ಪೊಸಿಷನ್ ಅಷ್ಟೊಂದು ಕಟ್ಟಲಿಕ್ಕೆ ಆಗಲ್ಲ. ಮತ್ತೆ ಆಮೇಲೆ ನಮ್ಮದು ಏನು ಕೆಲವೊಂದು ಕಾರಣಗಳಿಂದ ನಾವು ಈಗ ಕಟ್ಟಲಾಗಿಲ್ಲ. ನೀವು ಹಂತ ಹಂತವಾಗಿ ತಗೊಂಡಂತ ಮಾತಾಡಿದ್ರು ಸ್ಲ್ಯಾಬ್ ಕೇಳ್ತಿದ್ದಾರೆ ಸರ್. ಸ್ಲ್ಯಾಬ್ ಬಗ್ಗೆ ಕೊಡ್ಬೋದಲ್ಲ ಸರ್? ಚರ್ಚೆ ಮಾಡ್ಬೋದು ಮಾಡಿದ್ದಾರೆ ಸರ್. 3 ಸಲ ಚರ್ಚೆ ಮಾಡಿದ್ದೀನಿ, ಕನ್ವಿನ್ಸ್ ಮಾಡಿದ್ದೀನಿ, ಲೆಕ್ಕ ಕಳಿಸಿದ್ದೀನಿ. ನಾನೊಂದು ಲೆಕ್ಕ ಕಳಿಸ್ತೀನಿ, ಅವರೊಂದು ಲೆಕ್ಕ ಕಳಿಸ್ತಾರೆ, ನಾನೊಂದು ಲೆಕ್ಕ ಕಳಿಸ್ತೀನಿ, ಅವರೊಂದು ಲೆಕ್ಕ ಕಳಿಸ್ತಾರೆ. ನಮ್ಮ ಸ್ಟಾಫ್ ಸುಮಾರು ಅವರು ಹೋಗಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಅವರಿಗೆ ಫಿಸಿಕಲ್ಲಿ ಅಪ್ರೋಚ್ ಆಗಿದ್ದಾರೆ ಬಹಳಷ್ಟು ಸಲ. ನಾವು ಈಗ ಆಗಲಿಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಜಪ್ತಿ ವಾರಂಟ್ ಇಶ್ಯೂ ಮಾಡಿದ್ವಿ. ಜಪ್ತಿ ವಾರಂಟ್ ಇಶ್ಯೂ ಮಾಡಿ ಅದರ ಮೇಲೆ ಕೊಡ್ಬೋದಿದ್ದಾರೆ. ರಿಮೈನಿಂಗ್ ಅವ್ರು ಕೋರ್ಟ್ ಹೋಗಿದ್ರು ಸರ್. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 1.5 ಕೋಟಿ.
ಒಂದೂವರೆ ಕೋಟಿ ಅಷ್ಟೇ ಇದ್ದಾರೆ. ಸೊ ಆ ರೆವೆನ್ಯೂ ಬಂದರೆ ಅನುಕೂಲ ಆಗ್ತದೆ. ಏನಾದರೂ ಸ್ವಲ್ಪ 1.5 ಕೋಟಿ ನಮ್ಮ ರೆವೆನ್ಯೂ ಬರ್ತದೆ ಈಗ. ಅದು ಇನ್ನೊಂದು ಕಂಟೆಂಟ್ ಮಾಡಿ ಮೀಟಿಂಗ್ ಮಾಡಿಕೊಂಡು ಒಂದೇನಾದ್ರೂ ಅದಕ್ಕೆ ಗಾಡಿ ರೆವೆನ್ಯೂ ಬಗ್ಗೆ ಅಲ್ಲಿ ಯಾಕೆಂದ್ರೆ ಪ್ರತಿ ಸಾರಿನೂ ರೇಟ್ ಮಾಡೋದು ಜನರಿಗೆ ಹೊಡೆ ಆಗ್ತಾ ಇದೆ. ಗೌರ್ಮೆಂಟ್ ನಾಮ್ಸ್ ಅಂದ್ರೆ ಏನು ಮಾಡಬೇಕಾಗುತ್ತೆ. 2024-25ನೇ ಸಾಲಿನ 15ನೇ ಹಣಕಾಸು ಮುಕ್ತ ಮತ್ತು ನಿರ್ಬಂಧಿತ ಟೈಡ್ ಮತ್ತು ಅನ್ಟೈಡ್ ಹಾಗೂ SFC, SCP, TSP 7.25% ಮತ್ತು ನಗರಸಭೆ ನಿಧಿ ಯೋಜನೆ ಅಡಿಯಲ್ಲಿ ಕರೆಯಲಾದ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ದರಗಳನ್ನು ಅನುಮತಿಸುವ ಕುರಿತು ಈಗಾಗಲೇ 24-25ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಆಕ್ಷನ್ ಪ್ಲಾನ್ ಅನುಮೋದನೆ ಆಗಿದೆ ಸರ್. ಅದರಂತೆ ಟೆಂಡರ್ ಕರೆಯಲಾಗಿದೆ. ಈಗ ಟೆಕ್ನಿಕಲ್ ಬಿಡ್ ಓಪನ್ ಮಾಡಿದ್ದೀವಿ. ಈ ಟೆಕ್ನಿಕಲ್ ಬಿಡ್ ಓಪನ್ ಮಾಡಿ ಫೈನಾನ್ಸ್ ಇದು ಏನು ಇವಾಲ್ಯೂಯೇಷನ್ ನಡೀತಾ ಇದೆ. ಅವರು ಏನು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಒಂದು ವರ್ಕನ್ ಕನ್ಫರ್ಮೇಷನ್ಗೆ ನಾವು ಕಳಿಸ್ಕೊತೀವಿ. ಅದರಲ್ಲಿ ಆರ್ಥಿಕ ಬಿಡ್ ಓಪನ್ ಮಾಡಿ ಅದರಲ್ಲಿ ಯಾರು ಫೈನಾನ್ಷಿಯಲ್ ಸಿಕ್ಕಿದ್ದಾರೆ ಟೆಕ್ನಿಕಲ್ ಬಿಡ್ ಆಗ್ತಾರೆ ಅದನ್ನ ಸಬ್ಮಿಟ್ ಮಾಡ್ತೀವಿ. ಓಕೆ ಅವಕಾಶ ಇಲ್ಲ ಸರ್. ಈಗ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಲ್ಲಿ ಇಷ್ಟು ಲಕ್ಷಕ್ಕೆ ಅವ್ರನ್ನ ಬ್ಲಾಕ್ ಇದು ಮಾಡಿ ಕ್ಯಾನ್ಸಲ್ ಮಾಡಿ ಅನ್ನೋದು ಕಾನೂನಲ್ಲಿ ಅವಕಾಶ ಇಲ್ಲ. ಅವ್ರಿಗೆ ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿ ಲೆಫ್ಟ್ ಹೋಗ್ಬಾರ್ದು, ಕ್ವಾಲಿಟಿ ಕೆಲಸ ಆಗಲ್ಲ ಅಂತ ಹೇಳ್ತೀವಿ. ಬಟ್ ಲೆಫ್ಟ್ ಹೋದ್ರೆ ಕೂಡ ಕ್ವಾಲಿಟಿ ಕೆಲಸ ತಗೊಳ್ಳೋದು ನಮ್ಮ ಜವಾಬ್ದಾರಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ಪ್ರಾಂಶುಪಾಲರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಶಾಲಾ ಕಾಲೇಜ್ ಮೈದಾನದಲ್ಲಿ ಶೌಚಾಲಯ ನಿರ್ಮಿಸುವ ಕಾಮಗಾರಿ ಸ್ಥಗಿತಗೊಳಿಸುವ ಬಗ್ಗೆ ಮನವಿ ಸಲ್ಲಿಸಿದ್ರು. ಈಗ ಅದನ್ನು ನಾವೇನು ಮಾಡಿದ್ವಿ, ನಮ್ಮ ಒಂದು ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಪಾರ್ಕ್ ಇದೆ, ಅಲ್ಲಿ ಆ ಪಾರ್ಕಲ್ಲಿ ಅಬ್ಜೆಕ್ಷನ್ ಮಾಡಿದ್ರೆ ಸರ್ ಅಲ್ಲಿ ಎಲ್ಲ ಹುಡುಗರಿಗೆ ಹೋಗೋದು ಬರೋದು ಸಮಸ್ಯೆ ಆಗುತ್ತೆ, ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೆ ನಾವು ಒಳಗಡೆ ಇಂಟೀರಿಯರ್ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 6 ವಾರ್ಡ್ ನಂಬರ್ 30 ಸಾರ್ವಜನಿಕರು ಮನವಿ ಸಲ್ಲಿಸಿ ಸೇವಲಾಲ್ ಸರ್ಕಲ್ ಆಂಜನೇಯ ಗುಡಿ ಹತ್ತಿರ ತಿಮ್ಮಣ್ಣ ತಂದೆ ನಾರಾಯಣಪ್ಪ ಕೊರವಾರ್ ಎಂಬುವರ ಮನೆ ಮುಂದೆ ಚರಂಡಿ ನಿರ್ಮಿಸಿ ಚರಂಡಿ ನೀರು ಹೋಗುವ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಮನವಿಯನ್ನು ಸಲ್ಲಿಸುತ್ತಾರೆ. ಇದು ಅಮೌಂಟ್ ಎಷ್ಟಾಗುತ್ತಪ್ಪ? SFC ನಗರಸಭೆ ನಿಧಿ ಅನುದಾನದಲ್ಲಿ ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಸರಬರಾಜು ಕುರಿತು ಟೆಂಡರ್ ಕರೆಯಲಾಗಿದ್ದು ಟೆಂಡರ್ಗಳನ್ನು ಅನುಮತಿಸುವ ಕುರಿತು ಇದರಲ್ಲಿ ಟೆಂಡರ್ ಕರೆಯಲಾಗುತ್ತೆ. ಆ ಟೆಂಡರ್ನಲ್ಲಿ 3 ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಂತೆ ಶ್ರೀ ಚನ್ನಬಸವ ಸ್ವಾಮಿ ಏಜೆನ್ಸಿ ಅವರು ಕ್ವಾಲಿಫೈಡ್ ಆಗಿರ್ತಾರೆ. ಘಟಕದಲ್ಲಿ 18 ಜನ ಹೊರಗುತ್ತಿಗೆ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಸರಬರಾಜು ಮಾಡಲು ಟೆಂಡರ್ ಕರೆಯಲಾಗಿದ್ದು ಟೆಂಡರ್ಗಳನ್ನು ಅನುಮೋದನೆ ನೀಡುವ ಬಗ್ಗೆ ಸರ್ ಇದು ನಮ್ಮ ಒಂದು ಮಲ್ಕನ್ಮರಡಿ ಅಂತ ಒಂದು ಎಜುಕೇಷನ್ ಸೈಟ್ ಇದೆ, ಕಮಲದಲ್ಲಿ ಒಂದು ಸೈಟ್ ಇದೆ, 17 ಎಕರೆ ಸೈಟ್ ಅದು ಮಲ್ಕನ್ಮರಡಿಯಲ್ಲಿ ಬರುತ್ತೆ. ನಮ್ಮದು ಇಡೀ ಊರಿನ ಕಸ ಎಲ್ಲ ತಗೊಂಡೋಗಿ ಅಲ್ಲಿ ನಾವು ಡಂಪ್ ಮಾಡ್ತೀವಿ. ಆ ಕಸ ವಿಲೇವಾರಿ ಅಂದರೆ ಈಗ ಸೆಗ್ರಿಗೇಷನ್ ಮಾಡಬೇಕು, ಬೇರೆ ಬೇರೆ ಡ್ರೈ ವೇಸ್ಟು, ವೆಟ್ ವೇಸ್ಟು, ಪ್ಲಾಸ್ಟಿಕ್ ಇದೆಲ್ಲ ಡಿವೈಡ್ ಮಾಡಬೇಕು. ಅಲ್ಲಿ ನಮಗೆ ಮ್ಯಾನ್ ಪವರ್ ಅವಶ್ಯಕತೆ ಇದೆ, ಮ್ಯಾನ್ ಪವರ್ ಇಲ್ಲ. ಹಾಗಾಗಿ ನಾವು ನಮ್ಮ ನಗರಸಭೆ ನಿಧಿಯಿಂದ ಅದನ್ನು ನಾವು ಒಂದು ಟೆಂಡರ್ ಕರೆದಿದ್ದೀವಿ ನಗರಸಭೆ ನಿಧಿ ಅಡಿಯಲ್ಲಿ. ಅದರ ಪ್ರಕಾರ ಸುಮಾರು 4 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ 2 ಕ್ವಾಲಿಫೈಡ್ ಇದ್ದಾರೆ. ರಾಜು 4 ಜನ ಟೆಕ್ನಿಕಲ್ ಕ್ವಾಲಿಫೈಡ್ ಇದ್ದಾರೆ. ಇದರಲ್ಲಿ ನಂಬರ್ 1 ರಾಜು ಅಂತ, ನಂಬರ್ 2 ಗಾಂಧಿಲ್ಲ ಈಶ್ವರಯ್ಯ ಅಂತ. ಅನಿತಾ ಎಂಟರ್ಪ್ರೈಸಸ್ 2 ಸೇಮ್ 2% ಸರ್ವಿಸ್ ಚಾರ್ಜ್ಗೆ ವೋಟ್ ಮಾಡಿರ್ತಾರೆ. ಇದನ್ನು ಲಾಟ್ರಿ ಮೂಲಕ ನಾವು ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಮಾಡ್ತೀವಿ. ಆಮೇಲೆ ಸಬ್ಜೆಕ್ಟ್ ನಂಬರ್ 9
2024-25 ಸಾಲಿನ ನಗರಸಭೆ ನಿಧಿ ಅನುದಾನದಲ್ಲಿ ಗಂಗಾವತಿ ನಗರಸಭೆ ವ್ಯಾಪ್ತಿಯ ಶೌಚಾಲಯ ನಿರ್ವಹಣೆ ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ದರವನ್ನು ಅನುಮೋದನೆ ನೀಡುವ ಕುರಿತು. ಈಗ ನಮ್ಮದು ಟೋಟಲ್ ಸಿಟಿಯಲ್ಲಿ ಸಮುದಾಯ ಶೌಚಾಲಯಗಳಿದ್ದಾವೆ. ಅದನ್ನ ಈ ಹಿಂದೆ ಮಾನ್ಯ ಶಾಸಕರು ಹೇಳಿದ್ರು, ಅದನ್ನ ಮುನ್ಸಿಪಾಲಿಟಿಯಿಂದ ಅದನ್ನ ಇದು ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ನೀವು ಪ್ರೈವೇಟ್ ಏಜೆನ್ಸಿಯನ್ನು ಕರೆದು ಟೆಂಡರ್ ಮಾಡಿ ಕೊಟ್ಬಿಡಿ ಅಂತ. ಅದರ ಪ್ರಕಾರ ಟೆಂಡರ್ ಮಾಡಿದ್ದೀವಿ ಸರ್. ಅದರ ಪ್ರಕಾರ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಒಬ್ಬರೇ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಇದರಲ್ಲಿ ಅವನು ಇದು ಫೈನಾನ್ಷಿಯಲ್ ಬಿಟ್ಟು ಓಪನ್ ಮಾಡಿ ಅವರಿಗೆ ನಾವು ಇದು ಒತ್ತಡವನ್ನು ಇಶ್ಯೂ ಮಾಡ್ತೀವಿ ಟೆಂಡರ್ ಅನುದಾನ. ನಗರಸಭೆ ನಿಧಿ ಅನುದಾನದಲ್ಲಿ ಗಂಗಾವತಿ ನಗರಸಭೆ ವ್ಯಾಪ್ತಿಯ ಉದ್ಯಾನವನಗಳ ನಿರ್ವಹಣೆಗೆ 6 ದಿನಗಳ ಹೊರಗುತ್ತಿಗೆ ಆಧಾರದ ಮೇಲೆ ಸರಬರಾಜು ಮಾಡಲು ಟೆಂಡರ್ ಕರೆಯಲಾಗಿದ್ದು 15 ಟೆಂಡರ್ ದರಗಳನ್ನು ಅನುಮೋದಿಸುವ ಕುರಿತು. ಅದರಲ್ಲಿ ಈಗಾಗಲೇ ತಮಗೆ ಗೊತ್ತಿರುವ ಪ್ರಕಾರ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಆ ಪಾರ್ಕ್ಗಳಿಗೆ ಸುಮಾರು ಗಂಗಾವತಿ ನಗರದಲ್ಲಿ ಎಷ್ಟು ಪಾರ್ಕ್ ಇದ್ದಾವೆ, ಅದು ಆ ಎಲ್ಲ ಪಾರ್ಕ್ಗಳನ್ನು ಮೇಂಟೈನ್ ಮಾಡಲು, ಸ್ವಚ್ಛವಾಗಿಡಲು, ಅಲ್ಲೆಲ್ಲ ನೋಡಿಕೊಳ್ಳಲು ಜವಾಬ್ದಾರಿ ಮ್ಯಾನ್ ಪವರ್ ಬೇಕಾಗುತ್ತೆ. ಅದರ ಪ್ರಕಾರ ಮ್ಯಾನ್ ಪವರ್ ಟೆಂಡರ್ ಕರೆಯಲಾಗಿ ಇದರಲ್ಲಿ ಅದು 1,30,000 13 ಲಕ್ಷ ಆನ್ಯುವಲ್ ಟೆಂಡರ್ ಇರುತ್ತೆ. ಅದರ ಪ್ರಕಾರ 12,99,672ಕ್ಕೆ ಎಸ್ಎಸ್ಸಿ ಚನ್ನಬಸವ ಏಜೆನ್ಸಿಯವರು ಪಾರ್ಟಿಸಿಪೇಟ್ ಮಾಡಿ 4.5 ದರಗಳನ್ನು ನಮೂದಿಸಿ ಏಕೈಕ ಸಿಂಗಲ್ ಬಿಡ್ದಾರರಾಗಿರುತ್ತಾರೆ. ಇದು ಅನುಮೋದನೆ. ಸಬ್ಜೆಕ್ಟ್ ನಂಬರ್ 1 ಗಂಗಾವತಿ ಮುಖ್ಯ ರಸ್ತೆ ಮತ್ತು ಇತರ ಸ್ಥಳಗಳಲ್ಲಿ ಬಿಲ್ಡ್ ಆಪರೇಷನ್ ಅಂಡ್ ಟ್ರಾನ್ಸ್ಫರ್ ಆಧಾರದ ಮೇಲೆ ಜಾಹೀರಾತು ಫಲಕಗಳನ್ನು ಅಳವಡಿಸಲು ಟೆಂಡರ್ ಕರೆಯಲಾಗಿದ್ದು ಸದರಿ ಟೆಂಡರ್ ಅನುಮೋದನೆ ನೀಡುವ ಕುರಿತು. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲ ಸಿಟಿಗಳಲ್ಲಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕ್ತಾರೆ. ಅದರಂತೆ ನಮ್ಮಲ್ಲಿ ಗಂಗಾವತಿ ನಗರದಲ್ಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗಿ ಜಾಹೀರಾತು ಟೆಂಡರ್ ಅನ್ನು ಕರೆಯಲಾಗಿತ್ತು. ಅದರಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಪ್ಪ? 3 ಜನ ಪಾರ್ಟಿಸಿಪೇಟ್ ಮಾಡಲಾಗಿರ್ತದೆ. ಮಾಡಲಾಗಿ ಹೈಯೆಸ್ಟ್ 2,19,834 ರೂಪಾಯಿ ಪರ್ ಆ್ಯನಮ್ NG ಮೀಡಿಯಾ ಜಸ್ಟಿಸ್ ಅವರು ಒಂದು ದರಗಳನ್ನು ನಮೂದಿಸಿ ಅವರು ಎಲ್ಮ ಮಾಡಿರ್ತಾರೆ. ಅವರಿಗೆ ಸದ್ರಿ ಟೆಂಡರನ್ನು ಅನುಮೋದನೆ ನೀಡುವುದು. IEC ಚಟುವಟಿಕೆಗಳ ಹಮ್ಮಿಕೊಳ್ಳಲು ಸರ್ಕಾರೇತರ ಹೆಚ್ಚಿನ ಸರ್ಕಾರ SSG ಗ್ರೂಪ್ಗಳ ನೇಮಕಾತಿ ಮಾಡಿಕೊಳ್ಳುವುದು ಕುರಿತು. ಇದು 1.5 ಲಕ್ಷ ಅಮೌಂಟ್ ಇರುತ್ತೆ. 1 ಲಕ್ಷ ಇರುತ್ತೆ. ಟೋಟಲ್ ಎಕ್ಸಿಎಂ ಗೈಡೆನ್ಸ್ 2.1 ಪ್ರಕಾರ 1 ಲಕ್ಷ ಯೋಗದಿಂದ IC ಹೋಗ್ತದೆ. ಅದು ಎಕ್ಸಿಎಂ ಮೂಲಕ ಹೋಗುತ್ತೆ. ಅದನ್ನು ಟೆಂಡರ್ ಕರೀತಿದ್ದಾರೆ. ಯೋಜನೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು IEC ಅಂತ ಅರಿವು ಮೂಡಿಸುವ ಬಗ್ಗೆ ಅವರಿಗೆ ಹೇಳಲು ಮಾನವ ಸಂಪನ್ಮೂಲ ಸರಬರಾಜು ಮಾಡಲು ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ಕರೆಗಳನ್ನು ಅನುಮೋದನೆ ಮಾಡುವ ಕುರಿತು. ಜಾಸ್ತಿ ಮಾಹಿತಿ ಕೊಡ್ತೇವೆ. ನಗರಸಭೆ ನಿಧಿ ಅನುದಾನದಲ್ಲಿ 5 ಜನ ಕಂಪ್ಯೂಟರ್ ಆಪರೇಟರ್ಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಸರಬರಾಜು ಮಾಡಲು ಟೆಂಡರ್ ಕರೆಯಲಾಗಿದ್ದು 15 ಟೆಂಡರ್ಗಳನ್ನು ಅನುಮೋದನೆ ಮಾಡುವ ಕುರಿತು. ಈಗ ಆಫೀಸಲ್ಲಿ ನಾವು ಕಂಪ್ಯೂಟರ್ ಆಪರೇಟರ್ 5 ಜನ ಕೆಲಸ ಮಾಡ್ತಿದ್ದಾರೆ. ಅದರ ಪ್ರಕಾರ ವರ್ಷ ಟೆಂಡರ್ ಮಾಡಿದ್ದೀವಿ. ಟೆಂಡರ್ ಕಂಡ ಪ್ರಕಾರ 10 ಟೆಂಡರ್ ನಾವು ಸಂಬಂಧ ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ವನಕಸ ಉತ್ಪತ್ತಿ ಆಗುತ್ತಿದ್ದು ಪದವಿ ನಿರ್ವಹಣೆಗೆ ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ಅನುಮೋದನೆ ದಯವಿಟ್ಟು ನಾವು ಮಾಡೋದ್ರಿಂದ 1 ತೆಗೆದುಕೊಂಡು ಆದಷ್ಟು
ಪ್ಲಾನ್ ಎಲ್ಲ ಡಿಸ್ಕಸ್ ಮಾಡ್ತೀನಿ, ಅದಕ್ಕೆ ಅವರಿಗೆ ಕೊಟ್ಟರೆ ಅವರಿಗೆ ಅವರಿಗೆ ಏನಾದರೂ ಟ್ಯಾಕ್ಟರ್ ಇದು ಗೈಡ್ ಮಾಡಿ ಬರ್ತದೆ, ಅದೆಲ್ಲ ನಮ್ಮ ಖರ್ಚು ಉಳಿಸ್ತದೆ ಅಂತೇಳಿ ಅವರೇ ಬರ್ತಿದ್ದಾರೆ ಇಂಟ್ರೆಸ್ಟ್ ಕೊಟ್ಟು ಅದಕ್ಕೆ ನಾವು ಮಾಡ್ತಿದ್ದೀವಿ. ಡ್ರೈ ವೇಸ್ಟ್ ಉತ್ಪತ್ತಿ ಆಗೋದನ್ನು ನಾವೇ ಈಗ ಅದನ್ನ ಬೇಲ್ ಮಾಡ್ತಾ ಇದೀವಿ. ಅದಕ್ಕೊಬ್ರು NGOದವರು ನಾವು ಇಂಡಸ್ಟ್ರಿಯಿಂದ ಬರ್ತಾ ಇರ್ತಾರೆ, ಅದನ್ನ ಬರ್ತಕ್ಕಂಥ ಪ್ಲಾಸ್ಟಿಕ್ ಅವನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ನಮ್ಮ ಸ್ವಂತ ಬಸ್ನಲ್ಲಿ ಫ್ಯಾಕ್ಟ್ರಿ ಕನ್ವರ್ಟ್ ಮಾಡೋದಕ್ಕೆ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನಮ್ಮದು ಆಫೀಸ್ನೆಲ್ಲ ಹರಾಜು ಮಾಡಲು 29 ಗಂಟೆಯಿಂದ 24 ಗಂಟೆ ಕರೆಯಲಾಗಿದ್ದು, ಅನುಮೋದನೆಗೊಂಡಿದ್ದು ಆ ವಾಹನ ಗಂಟೆ ಕರೆಯಲು ಬಹಿರಂಗ ಹರಾಜು ಮಾಡಿದ್ರೆ ಒಳ್ಳೆದಿರುತ್ತೆ. ಯಾಕಂದ್ರೆ ಲೋಕಲ್ ಈಗ ನೀವು ಆನ್ಲೈನ್ ಹರಾಜು ಮಾಡಿದ್ರೆ ಏನೈತಲ್ಲ, ಬೇರೆ ಬೆಂಗಳೂರಿಗಿಂತ ಬಳ್ಳಾರಿಗಿಂತ ಮೈಸೂರಿಗಿಂತ ಆಗ್ತದೆ ಹರಾಜಿಗೆ. ಅದಕ್ಕೇನೈತಲ್ಲ ಬಹಿರಂಗ ಹರಾಜು ಮಾಡಿದ್ರೆ ಬಹಳ ಒಳ್ಳೆಯದು. ಗಂಗಾವತಿ ನಗರದಲ್ಲಿ ಅಮೃತ ನಗರ ಕೃಷಿ ಅನುದಾನದಲ್ಲಿ 14 ಲಕ್ಷದಲ್ಲಿ ಘನತ್ಯಾಜ್ಯ ವಸ್ತುಗಳಲ್ಲಿ 2 ಕಾಮಗಾರಿ ಕೇಂದ್ರಗಳಿದ್ದು ಎಲ್ಲ ಅನುದಾನ ಕಾರ್ಯಕರ್ತರಿಗೆ ಕಚೇರಿ ಕಟ್ಟಕ್ಕಾಗಿ ಟೇಬಲ್ ಚೇರ್ ಕಂಪ್ಯೂಟರ್ ಪ್ರಿಂಟರ್ ಬೇಕರ್ ಸಾಮಗ್ರಿಗಳನ್ನು 2024 ಸಾಲಿನ ಶೇಕಡ 5 ಲಕ್ಷಗಳ ಅನುದಾನವನ್ನು ನಿಂಪುರಲು ಅನುಮೋದನೆ ನೀಡುವ ಬಗ್ಗೆ ನಗರದಲ್ಲಿ 1.5 ಲಕ್ಷ ಅನುದಾನವನ್ನು ಅದನ್ನೆಲ್ಲ ರೆಡಿ ಮಾಡಿ ಮಾಡ ಶಾಸಕರಿಗೆ ನಾನು ಸಲ್ಲಿಕೆ ಮಾಡ್ತೇನೆ. ಅದೇ ರೀತಿಯಾಗಿ ಅವರು ಈಗ ನಮಗೆ ಸ್ಟಾರ್ಟಿಂಗ್ 10 ಕ್ರೋರ್ಸ್ ಇದೆ, ಅದಕ್ಕೆ ಹಾಕಿ ನಮ್ಮ ಶಾಸಕರು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನ ಕೆಲವರಿಗೆ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಕನ್ಸಲ್ಟೆನ್ಸಿ ಅನ್ನು ರೆಡಿ ಮಾಡಿ ಕನ್ಸಲ್ಟೆನ್ಸಿ ಮುಖಾಂತರ ನಾವು ರೆಡಿ ಮಾಡಿ ಸಬ್ಮಿಟ್ ಮಾಡ್ತೀವಿ. ಮತ್ತೆ ನೀರಿನ ಸಂಬಂಧಪಟ್ಟಾಗ ಇನ್ನೊಂದು 20-25 ಡೇಸ್ ಆಲ್ಟರ್ನೇಟಿವ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ಈಗೆಲ್ಲ